ನಮಸ್ಕಾರ. ಜೋಡಿ ನಂಬರ್ ಒನ್ ಇವತ್ತು ಏನಿದೆ, ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾಲ ಗ್ರ್ಯಾಂಡ್ ಫಿನಾಲೆಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಜೋಡಿ ನಂಬರ್ ಒನ್ ಶುರುವಾದಾಗ 10 ಸ್ಪರ್ಧಿಗಳು 10 ಕಪಲ್ಸ್ಗಳು ಅನ್ನು ಇಟ್ಕೊಂಡು ಮಾಡಿದಂತಹ ಈ ಶೋ, ಈ 10 ಜೋಡಿಗಳಲ್ಲಿ ನಂಬರ್ ಒನ್ ಪಟ್ಟವನ್ನು ಯಾರು ತೆಗೆದುಕೊಳ್ತಾರೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಸಹ ಕುತೂಹಲ. ಪ್ರತಿಯೊಬ್ಬರೂ ಸಹ ಅಲ್ಲಿದ್ದಂಥ ಎಲ್ಲರೂ ಸಹ ಒಬ್ಬೊಬ್ಬರ ಮನಸ್ಸನ್ನು ಗೆಲ್ತಾ ಹೋಗ್ತಾರೆ. ಪ್ರತಿಯೊಬ್ಬರಿಗೂ ಸಹ ತನ್ನದೇ ಆದಂತಹ ಫ್ಯಾನ್ ಬೇಸ್ ಇದ್ದೇ ಇದೆ. ಯಾಕೆಂದರೆ ಅವರ ಜೀವನವನ್ನು ನೋಡಿದಾಗ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಆಗ್ತಾ ಇತ್ತು. ನಮ್ಮ ಜೀವನದಲ್ಲಿ ಆ ರೀತಿಯಾದಂತಹ ಸಿಚುವೇಶನ್ಗಳು ಬಂದಾಗ ಅದನ್ನು ಎದುರಿಸಿದಂತಹ ಒಂದು ಸನ್ನಿವೇಶಗಳನ್ನು ನೆನಪಾಗ್ತಾ ಇದ್ವು. ಹೀಗೆ ಇದ್ದಾಗ ಈ 4 ತಿಂಗಳುಗಳ ಕಾಲ ನಡೆದಂತಹ ಈ ಜೋಡಿ ನಂಬರ್ ಒನ್ ಶೋವನ್ನು ನೋಡಿದಂತಹ ಅಭಿಮಾನಿಗಳು ಮತ್ತು ವೀಕ್ಷಕರು ದಿನ ಕೂಡ ಇದನ್ನು ತುಂಬ ಇಷ್ಟಪಡ್ತಾ ಇದ್ದರು. ನಮ್ಮ ಮನೆಯ ಮಕ್ಕಳು ನಾವೇ ಅಲ್ಲಿ ಇದ್ದೀವಿ, ನಾವೇ ಜೀವಿಸಿದ್ದೀವಿ ಅನ್ನುವಷ್ಟರ ಮಟ್ಟಿಗೆ ಈ ಶೋವನ್ನು ಇಷ್ಟಪಟ್ಟು ಈ ಶೋವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಟ್ರು. ಜೋಡಿ ನಂಬರ್ ಒನ್ ಈ ಶೋ ಏನಿತ್ತು ಪ್ರತಿಯೊಬ್ಬರಿಗೂ ಸಹ ಇಷ್ಟ, ಪ್ರತಿಯೊಬ್ಬರಿಗೂ ಸಹ ಕುತೂಹಲ, ಎಲ್ರಿಗೂ ಸಹ ಮೂಡೆ ಇತ್ತು. ನಾವು ಈಗ ನಿಮಗೇನಾದರೂ ಜೋಡಿ ನಂಬರ್ ಒನ್ ಶೋವನ್ನು ಪ್ರತಿನಿತ್ಯ ನೋಡ್ತಾ ಇದ್ದೋ ಅಂದರೆ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆ ನಂತರ ವಿನ್ನರ್ ಅನೌನ್ಸ್ಮೆಂಟ್ ಮಾಡಿದಾಗ ಯಾರು ವಿನ್ನರ್ ಆಗ್ತಾರೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಸಹ ಕುತೂಹಲ ಇದ್ದೇ ಇದ್ದಾಗ ಇದನ್ನು ವೋಟಿಂಗ್ ಮುಖಾಂತರ ಮಾಡಲಾಗಿತ್ತು. ಈ ವೋಟಿಂಗ್ನಲ್ಲಿ ಅತಿ ಹೆಚ್ಚಾಗಿ ವೋಟಿಂಗ್ಸ್ಗಳು ರುದ್ರಾ ಮಾಸ್ಟರ್ ಹಾಗೂ ನಿರೀಕ್ಷಾ ಅವರ ಕಡೆಗೆ ಬಂದಿದೆ ಅಂತ ಹೇಳಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದೆ. ಆದರೆ ಜಗಪ್ಪ ಮತ್ತು ಸುಷ್ಮಾ ಅವರ ಜೋಡಿ ಆಗಿರ್ಬೋದು, ಮಾಲತಿ ಪ್ರಭಾಕರ್, ಪ್ರಜ್ನಾ ಧನ್ರಾಜ್ ಆಚಾರ್ ಅವರ ಜೋಡಿ, ಈ ಗೋಪಿ ಅವರ ಜೋಡಿ ಆಗಿರ್ಬೋದು, ಸುಹಾಸ್ ಹಾಗೂ ನಯನ ಜೋಡಿ ಆಗಿರ್ಬೋದು, ತುಂಬ ಅತ್ಯುತ್ತಮವಾಗಿದ್ದಾರೆ. ಬಾಳು ಬೆಳಗುಂದಿ ಅವರ ಜೋಡಿ ಕೂಡ ತುಂಬ ಅತ್ಯದ್ಭುತವಾಗಿ ಆಟವನ್ನು ಆಡಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.